ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದರು ಆಗಿರುವಂತಹ ತೇಜಸ್ವಿ ಸೂರ್ಯ ಅವರು. ಹೇಗೆ ಪ್ರಚಾರ ಕಾರ್ಯ ನಡೀತಾ ಇದೆ, ಮೋದಿ ಅವರ ಅಲೆ ದೊಡ್ಡ ಮಟ್ಟದಲ್ಲಿದೆ, ಹಾಗಾಗಿ ಅವರ ನಂಬಿಕೆ, ಅವರ ಶಕ್ತಿ ಏನು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ, ಹೇಗೆ ನಡೀತಾ ಇದೆ ಪ್ರಚಾರ? ತುಂಬಾ ಚೆನ್ನಾಗಿದೆ ಪ್ರಚಾರ. ಬೆಳಗ್ಗೆ 5:30-6 ಗಂಟೆಗೆ ಮನೆ ಬಿಟ್ರೆ ರಾತ್ರಿ 12:30-1 ಗಂಟೆ ತನಕ ನಿರಂತರ ಚಟುವಟಿಕೆ ಇರುತ್ತೆ. ಆದರೆ ಜನರು ಮಧ್ಯದಲ್ಲಿ ಹೋದಾಗ ಜನ ತೋರಿಸುವಂತಹ ಪ್ರೀತಿ, ವಿಶ್ವಾಸ, ಮೋದಿಯನ್ನು ಹೆಸರು ಕೇಳ್ತಿದ್ದಾಗೇನೆ ಬಿಜೆಪಿ ರ್ಯಾಲಿ ಬರ್ತಿದೆ ಅಂದ ತಕ್ಷಣ ಮನೆಯಿಂದ ಹೊರಗಡೆ ಬಂದು ಬಾಲ್ಕನಿಲಿ ನಿಂತು ಹೂ ಹಾಕಿ ವೇವ್ ಮಾಡಿ ಥಮ್ಸ್ ಅಪ್ಗಳು ತೋರಿಸಿ ಆಲ್ ದ ಬೆಸ್ಟ್ ಹೇಳಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಈ ಏನು ಪ್ರೋತ್ಸಾಹ ಕೊಡ್ತಾರೆ ಅದು ಬಹಳ ಖುಷಿ ಆಗ್ತಾ ಇದೆ. ಪ್ರಧಾನಮಂತ್ರಿಗಳ 10 ವರ್ಷದ ನಿರಂತರ ತಪಸ್ಸು, ಕಳೆದ 5 ವರ್ಷದಲ್ಲಿ ಅವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣಕ್ಕೆ, ಬೆಂಗಳೂರಿಗೆ ಸೇವೆ ಸಲ್ಲಿಸಲಿಕ್ಕಾಗಿರುವಂಥ ನಮ್ಮ ಪ್ರಾಮಾಣಿಕ ಸೇವೆ, ಅದನ್ನು ಜನ ಕೊಟ್ಟಿರುವಂಥ ಒಂದು ತೋರಿಸ್ತಾ ಇರುವಂಥ ಪ್ರೀತಿ, ಈ ಎರಡೂ ಕೂಡ ಬಹಳ ಖುಷಿ ಕೊಟ್ಟಿದೆ. 2019ಕ್ಕೆ ಹೋಲಿಸಿದ್ರೆ 2024ರ ಈ ಚುನಾವಣೆ ಮೋದಿಯ ಪರವಾಗಿರುವಂಥ ಅಲೆ ಮತ್ತಷ್ಟು ತೀಕ್ಷ್ಣವಾಗಿದೆ, ಮತ್ತಷ್ಟು ಗಟ್ಟಿಯಾಗಿದೆ. ಸೊ ನನಗೆ ಭಾಳ ಕಾನ್ಫಿಡೆಂಟ್ ಇದೆ, ಕರ್ನಾಟಕದ ಎಲ್ಲ ಸೀಟ್ಗಳಲ್ಲೂ ಕೂಡ ಬಿಜೆಪಿಯ ಬಹಳ ದೊಡ್ಡ ರಿಸಲ್ಟ್ ಬರುತ್ತೆ. ಶನಿವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋಗ್ತಾರೆ, ಒಂದು ದೊಡ್ಡ ಸಮಾವೇಶ ಮಾಡ್ತಾರೆ. ಅದಾದ ಬಳಿಕ ದೊಡ್ಡ ಮಟ್ಟದ ಅಲೆ ಸೃಷ್ಟಿಯಾಗಿದೆ ಅಂತ ಅನ್ಸುತ್ತಾ? ಹೋದಲ್ಲಿ ಬಂದಲ್ಲಿ ಜನರ ರೆಸ್ಪಾನ್ಸ್ ಹೇಗಿತ್ತು ನಿಮಗೆ? ಅಬ್ಸಲ್ಯೂಟ್ಲಿ. ಪ್ರಧಾನಮಂತ್ರಿಗಳು ಒಂದು ಸತಿ ಅದರ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋದರೆ ಕನಿಷ್ಠ ಯಾರು ಈ ಫೆನ್ಸ್ ಸಿಟರ್ಸು ಅಥವಾ ಅನ್ಡಿಸೈಡೆಡ್ ವೋಟರ್ಸು ಅಂತಿರ್ತಾರೆ ಅವರೆಲ್ಲ ಒಂದೇ ಸತಿಗೆ ಶಿಫ್ಟ್ ಆಗಿಬಿಡ್ತಾರೆ. ಪ್ರಧಾನಮಂತ್ರಿಗಳ ವ್ಯಕ್ತಿತ್ವ ಹಾಗೆ, ಪ್ರಧಾನಮಂತ್ರಿಗಳ ಭಾಷಣ ಹಾಗೆ, ಪ್ರಧಾನಮಂತ್ರಿಗಳು ವಿಚಾರ ಹಾಗೆ, ಅವರು ಜನಕ್ಕೆ ಒಂದು ಸ್ಪಷ್ಟವಾದಂಥ ವಿಚಾರ ಕೊಟ್ಟಿದ್ದಾರೆ. ಕಳೆದ 10 ವರ್ಷದಲ್ಲಿ ದೇಶವನ್ನು ನಾವು ಸುರಕ್ಷಿತವಾಗಿ ಇಟ್ಟಿದ್ದೀವಿ. ಕಳೆದ 10 ವರ್ಷದಲ್ಲಿ ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು, ಇನ್ಯಾವುದೇ ದೇಶದಿಂದ ಬಂದಿರುವಂಥ ಸಮಸ್ಯೆಗಳಿಗೆ ಭಾರತ ದಿಟ್ಟ ಉತ್ತರ ಕೊಟ್ಟಿದೆ. ಒಳಗಡೆ ಇರುವಂಥ ಟೆರರಿಸಮನ್ನು ನಾವು ಕಂಪ್ಲೀಟಾಗಿ ಮುಗಿಸಾಕಿದ್ದೀವಿ. ಭ್ರಷ್ಟಾಚಾರನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಯಾರೂ ಬೆಟ್ಟು ತೋರ್ಸೋಕ್ಕಾಗದೇ ಇರುವಂಥ ಪಾರದರ್ಶಕ ಆಡಳಿತ ಕೊಟ್ಟಿದ್ದೀವಿ. ದೇಶದ ಎಲ್ಲೇ ಹೋದರೂ ಕೂಡ ಇವತ್ತು ಭಾರತ ಅಂದರೆ ಗೌರವ ಬರುವಂಥ ಒಂದು ಸ್ಥಾನದಲ್ಲಿ ದೇಶ ಇವತ್ತು ಬೆಳೀತಾ ಇದೆ. 10 ವರ್ಷದಿಂದ ನಾವು ಆರ್ಥಿಕವಾಗಿ ಭಾಳ ಕುಸಿದಂಥ ದೇಶವಾಗಿದ್ವಿ. ಫೆರ್ಜೈಲ್ 5 ಅಂತ ನಮ್ಮನ್ನು ಕರೀತಾ ಇದ್ರು. ಇವತ್ತು ನಾವು ವಿಶ್ವದ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ದೀವಿ. 25 ಕೋಟಿ ಜನ ಬಡವರನ್ನು ಬಡತನದಿಂದ ಹೊರಗಡೆ ತೆಗೆದುಕೊಂಡು ಬಂದಿದ್ದೀವಿ. ಜನ್ಧನ್ ಅಕೌಂಟಿಂದ ಹಿಡ್ಕೊಂಡು ಟಾಯ್ಲೆಟ್ ಕಟ್ಸೋವರೆಗೆ, ನಲ್ಲಿಯಲ್ಲಿ ನೀರು ಕೊಡೋದ್ರಿಂದ ಹಿಡಿದು 10 ಕೋಟಿ ಹೆಣ್ಣು ಮಕ್ಕಳಿಗೆ LPG ಕನೆಕ್ಷನ್ ಕೊಡೋದ್ರವರೆಗೆ ಯಾರು ಅತ್ಯಂತ ಕಡು ಬಡವರು ಅಂತಿದ್ದಾರೆ ಅಂಥ ಬಡವರಿಗೆ ಇವತ್ತು ಸರ್ಕಾರ ಆಶ್ರಯವಾಗಿ ನಿಂತಿದೆ. ಈ ಎಲ್ಲ ಯೋಜನೆಗಳಾಗಿರೋದು ಯಾಕೆ ಅಂತಂದರೆ ಸರ್ಕಾರ ಸ್ಥಿರವಾಗಿರೋದ್ರಿಂದ, ಸ್ಪಷ್ಟ ನಾಯಕತ್ವ ಇರೋದ್ರಿಂದ. ಎಷ್ಟೋ ವರ್ಷದ ಸಮಸ್ಯೆಗಳು, ಆರ್ಟಿಕಲ್ 370 ಯಾಕೆ ಇಷ್ಟು ವರ್ಷ ಬಗೆಹರಿತಿರಲಿಲ್ಲ? ಯಾಕೆಂದರೆ ಇಚ್ಛಾಶಕ್ತಿಯ ಕೊರತೆ ಇತ್ತು. ಇಚ್ಛಾಶಕ್ತಿ ಯಾಕೆ ಕೊರತೆ ಇತ್ತು? ಸ್ಪಷ್ಟ ಬಹುಮತದ ಸರ್ಕಾರ ಇರಲಿಲ್ಲ. ರಾಮ ಮಂದಿರದ ನಿರ್ಮಾಣದ ಕೆಲಸ 500 ವರ್ಷದಿಂದ ಹಿಂದೂಗಳು ಕಾಯ್ತಾ ಇದ್ರು. ಸ್ವಾತಂತ್ರ್ಯ ಬಂದು 70 ವರ್ಷ ಆದರೂ ಕೂಡ ಇದಾಗಿರಲಿಲ್ಲ. ಈ ಕಾರ್ಯರೂಪಕ್ಕೆ ಹೇಗೆ ಬಂತು? ಮತ್ತೆ ಸ್ಪಷ್ಟ ಬಹುಮತದ ಸರ್ಕಾರ, ನಿರ್ಣಾಯಕ ನೇತೃತ್ವ, ಈ ಎರಡೂ ಮೋದಿಯವರ ಒಂದು ಕಾರ್ಯವೈಖರಿಯ ಶೈಲಿ. ಇದನ್ನು 10 ವರ್ಷ ನೀವು ನೋಡಿದ್ದೀರಾ. ದೇಶ ಒಂದು ಹಂತಕ್ಕೆ ಬಂದಿದೆ. ಈ ಬೆಳವಣಿಗೆ, ಈ ಪಯಣ ಮತ್ತೆ ಇದೇ ರೀತಿ ವೇಗವಾಗಿ ಮುಂದೆ ಹೋಗಬೇಕು ಅಂದರೆ ಮತ್ತೆ ಅದೇ ಸ್ಪಷ್ಟ ನಾಯಕತ್ವ, ಸದೃಢ ನೇತೃತ್ವ ದೇಶ ಕೊಡಬೇಕು ಅನ್ನುವಂಥ ಜನರ ಹತ್ರ ಕೇಳ್ತಾ ಇರೋದು ಮೋದಿಯವರು. ಈ ಪದೇ ಪದೇ ಅವರು ಈ ವಿಷಯ ಜನಕ್ಕೆ ಹೇಳೋದ್ರಿಂದ ಜನಕ್ಕೆ ಮನವರಿಕೆ ಆಗಿದೆ. 2014ರಲ್ಲಿ 19ರಲ್ಲಿ ಜನ ಕೊಟ್ಟಂಥ ಸ್ಪಷ್ಟ ಬಹುಮತನೇ ಈ ಎಲ್ಲ ಬದಲಾವಣೆಗೆ ಕಾರಣ ಅನ್ನೋದನ್ನು ಕೂಡ ಮೋದಿಯವರು ಮೊನ್ನೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಜನ ಮತ್ತೆ ಬಹುದೊಡ್ಡ ಬಹುಮತ ಮೋದಿಯವರಿಗೆ ಕೊಡ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ದೇಶದ ವಿಚಾರ ಬಂದಾಗ ಮೋದಿಯವರು ಮತ್ತೊಮ್ಮೆ ಬರಲೇಬೇಕು, ಅಂತಹ ನಾಯಕತ್ವ ಬೇಕು ಅಂತ ತಾವು ಹೇಳ್ತಾ ಇದ್ರಿ. ಬಟ್ ತೇಜಸ್ವಿ ಸೂರ್ಯ ಅವರು ತಮ್ಮ ಕ್ಷೇತ್ರದಲ್ಲಿ ಮಾಡಿರುವ ಕೆಲಸಗಳು ಏನು? ಮೋದಿ ಅನ್ನುವಂಥ ಒಂದು ಶಕ್ತಿ ಸಾಕ, ಬೇರೆ ಏನಾದರೂ ಶಕ್ತಿ ಇದೆಯಾ ತೇಜಸ್ವಿ ಸೂರ್ಯ ಅವರಿಗೆ? ಮೇಡಮ್, ಕಳೆದ 5 ವರ್ಷದಲ್ಲಿ ಮೋದಿಯವರ ನೇತೃತ್ವದಲ್ಲೇ ಅವರ ತಂಡದ ಒಬ್ಬ ಸದಸ್ಯನಾಗೇನೆ ನಾವೆಲ್ಲ ಈ ಕಾರ್ಯನಿರ್ವಹಿಸಿರುವಂಥದ್ದು. ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ. ಜನ ಭಾಳ ಹತ್ತಿರದಿಂದ ನಮ್ಮ ಕೆಲಸ ನೋಡ್ತಾ ಇರ್ತಾರೆ. ನಾವು ಅವ್ರಿಗೆ ಸ್ಪಂದಿಸ್ತೀವ, ಕಷ್ಟದಲ್ಲಿದ್ದಾಗ ಅವ್ರ ಜೊತೆಗೆ ನಿಂತ್ಕೊಳ್ತೀವ, ಅವ್ರಿಗೋಸ್ಕರ ಹೋರಾಡ್ತೀವ ಅಂತ. ಕಳೆದ 5 ವರ್ಷದಲ್ಲಿ ಎಲ್ಲ ಕೆಲಸಗಳನ್ನ ನಾನು ಮಾಡಿದ್ದೀನಿ. ಕೋವಿಡ್ ಬಂತು, ಬೆಂಗಳೂರಿನಲ್ಲಿ 40-50 ಸಾವಿರ ಕೇಸ್ಗಳು ಪ್ರತಿ ದಿವಸ ರಿಪೋರ್ಟ್ ಆಗ್ತಾ ಇತ್ತು. ಬೆಡ್ಡಿಗೆ ಜನ ಪರದಾಡ್ತಾ ಇದ್ರು.
ಅಂಥ ಟೈಮ್ನಲ್ಲಿ ಒಂದಿಷ್ಟು ಜನ ಬೆಡ್ನ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಮಾಡುವಂಥ ಒಂದು ದಂಧೆ ನಡೆಸ್ತಾ ಇದ್ರು. ಅದನ್ನು ಹೊರಗಡೆ ಹಾಕಿ ಬಯಲು ಮಾಡಿ 36 ಗಂಟೆ ಒಳಗಡೆ 0 ಬೆಡ್ಸ್ ಇದ್ದಿದ್ದನ್ನು 4,000 ಬೆಡ್ ಪಾರದರ್ಶಕವಾಗಿ ಬೆಂಗಳೂರಿಗರಿಗೆ ಸಿಗೋ ರೀತಿ ಮಾಡಿದ್ದು ತೇಜಸ್ವಿ ಸೂರ್ಯ ಅಂತ ಜನ ಇವತ್ತಿಗೂ ಜ್ಞಾಪಿಸ್ತಾರೆ. 2,000 ಜನಕ್ಕೆ ಕೋವಿಡ್ನ ಪೀಕ್ನಲ್ಲಿ ನಮ್ಮ ಆಫೀಸ್ನಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ತಂದು ದೇಶದ ಅತಿ ದೊಡ್ಡ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬ್ಯಾಂಕ್ನ ನಿರ್ಮಾಣ ಮಾಡಿ ನಮ್ಮ ಆಫೀಸ್ನಲ್ಲಿ ನಾವು ಜನಕ್ಕೆ ಸಾವಿರಾರು ಜನಕ್ಕೆ 2,000 ಜನಕ್ಕೆ ಹತ್ರ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಹಗಲು ರಾತ್ರಿ ಅಂದಲೇ ಮನೆಗೆ ತಲುಪಿಸಿ ಅವ್ರ ಜೀವ ಉಳಿಸೋ ಕೆಲಸ ಮಾಡಿದ್ವಿ. ಎಷ್ಟೋ ವರ್ಷದಿಂದ ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಉಳಿದಿತ್ತು, ಅಪ್ರೂವಲ್ಗಳೇ ಸಿಗ್ತಿರಲಿಲ್ಲ. ನಾನು MP ಆದಮೇಲೆ ಬೆಂಗಳೂರಿಗೆ 40 ವರ್ಷದಿಂದ ಪೆಂಡಿಂಗ್ ಇದ್ದಂಥ ಸಬರ್ಬನ್ ರೈಲನ್ನ ಅಪ್ರೂವ್ ಮಾಡಿಸ್ಕೊಂಬಂದೆ. ಬೆಂಗಳೂರಿಗೆ ಏರ್ಪೋರ್ಟಿಗೆ ಹೋಗುವಂಥ ಏರ್ಪೋರ್ಟ್ ಲೈನ್ ಮೆಟ್ರೋ 54 ಕಿಲೋಮೀಟರ್ದು ಏರ್ಪೋರ್ಟ್ ಲೈನ್ ಮೆಟ್ರೋ ಆ ಕಾಮಗಾರಿನ ಶುರು ಮಾಡಿಸಿದ್ವಿ. ನಮ್ಮ RV ರೋಡಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಯೆಲ್ಲೋ ಲೈನ್ ಮೆಟ್ರೋ ದಿನಕ್ಕೆ 4-5 ಲಕ್ಷ ಜನ ಓಡಾಡುವಂಥ ಮೆಟ್ರೋ ಇದೇ ವರ್ಷ ಸೆಪ್ಟೆಂಬರಲ್ಲಿ ಕಾರ್ಯರೂಪಕ್ಕೆ ಬರೋದಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಮಾಡಿದ್ವಿ. ಬೆಂಗಳೂರು ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಜಾರಿಗೆ ಕಳೆದ 5 ವರ್ಷದಲ್ಲಿ ನಿರ್ಮಾಣ ಮಾಡಿದ್ವಿ. ಬೆಂಗಳೂರಿನ ಸುತ್ತಮುತ್ತ ಮಾಗಡಿ, ಇದು ಹೊಸಕೋಟೆ, ನಮ್ಮ ದೊಡ್ಡಬಳ್ಳಾಪುರ ಇದನ್ನೆಲ್ಲ ಕನೆಕ್ಟ್ ಮಾಡುವಂಥ ಸ್ಯಾಟಲೈಟ್ ಟೌನ್ ರಿಂಗ್ ರೋಡನ್ನು ನಾವು ಕಳೆದ 5 ವರ್ಷದಲ್ಲಿ ನಿರ್ಮಾಣ ಮಾಡಿದ್ವಿ. SM ಕೃಷ್ಣರ ಕಾಲದಿಂದ ಪೆಂಡಿಂಗ್ ಇದ್ದಂಥ ಬೆಂಗಳೂರಿನ ಒಂದು ಡಿಮ್ಯಾಂಡ್ US ಕಾನ್ಸುಲೇಟ್ ಬೆಂಗಳೂರಿಗೆ ಬೇಕು ಅನ್ನೋದನ್ನು ತೇಜಸ್ವಿ ಸೂರ್ಯ ಅಪ್ರೂವ್ ಮಾಡಿಸ್ಕೊಂಡು ಬಂದರು ಬೆಂಗಳೂರಿಗೆ ಅಂತ ಜೈಶಂಕರ್ ಅವ್ರು ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ ಅವ್ರು ಹೇಳ್ತಾರೆ, ಬೆಂಗಳೂರಿನ ಜನ ಇವತ್ತು ಹೇಳ್ತಾರೆ. KJ ಹಳ್ಳಿ DJ ಹಳ್ಳಿ ಗಲಾಟೆಗಳಾದ ಮೇಲೆ ಬೆಂಗಳೂರು ಸುರಕ್ಷಿತವಾಗಿರಬೇಕು ಅಂತಂದರೆ ಟೆರರಿಸ್ಟ್ಗಳಿಲ್ಲಿ ಬೇರೂರಬಾರ್ದು ಅಂದರೆ ಬೆಂಗಳೂರು ಒಂದು NIA ಕಚೇರಿ ಬೇಕು ಅಂತ ಹೇಳಿ ಹೋರಾಟ ಮಾಡಿ ಅಮಿತ್ ಶಾ ಅವ್ರ ಕೇಳಿ 3 ತಿಂಗಳಲ್ಲಿ ಬೆಂಗಳೂರು ಒಂದು NIA ಕಚೇರಿ ತಂದು ಇವತ್ತು ರಾಮೇಶ್ವರಂ ಕೆಫೆ ಇನ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಆಗಿ ಅರೆಸ್ಟ್ಗಳಾಗಿದ್ರೆ ಆ NIA ಕಚೇರಿ ಬೆಂಗಳೂರಿಗೆ ತಂದಿದ್ದು ತೇಜಸ್ವಿ ಸೂರ್ಯ ಅಂತ ಜನ ಹೇಳ್ತಾ ಇದ್ದಾರೆ. ಚೆಂಬು ಅಸ್ತ್ರ ಪ್ರಾರಂಭ ಆಯ್ತು, ಅದನ್ನೇ ಹೇಳಕ್ ಬಂದೆ ನಾನು. ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋ ಹೊತ್ತಲ್ಲಿ ಚೆಂಬು ಅಸ್ತ್ರ ಇಟ್ಕೊಂಡು ಹೋರಾಟಕ್ಕೆ ಇಳಿತಾರೆ, ಪ್ರತಿಭಟನೆ ಮಾಡ್ತಾರೆ. ತೆರಿಗೆ ವಿಚಾರದಲ್ಲಿ ತಾರತಮ್ಯ ಆಗಿದೆ, ಅನುದಾನದ ವಿಚಾರದಲ್ಲಿ ಸಮಸ್ಯೆ ಆಗಿದೆ, ಬರ ಪರಿಹಾರದ ದುಡ್ಡಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ, ಕೇಂದ್ರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ರಾಜ್ಯದಲ್ಲಿ ಅಂತ ಅದನ್ನ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಿ ಅದಕ್ಕೆ? ಮೇಡಮ್, ಇದೆಲ್ಲವೂ ಕೂಡ ಹಸಿ ಸುಳ್ಳು. ಸನ್ಮಾನ್ಯ DK ಶಿವಕುಮಾರ್ ಅವರೇ ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ, ಇಲ್ಲ ನೀವು ಕನ್ವಿನ್ಸ್ ಮಾಡೋ ಥರ ಸುಳ್ಳು ಹೇಳಬೇಕು, ಇಲ್ಲ ಜನ ಕನ್ಫ್ಯೂಸ್ ಮಾಡಬೇಕು ಅಂತ. ಇದು ನಾನು ಸೃಷ್ಟಿಸಿ ಹೇಳ್ತಿಲ್ಲ ಮೇಡಮ್, ಕ್ಲಿಪ್ ಇದೆ ಇದು. ಸೊ ಈ ಒಂದು ಚೊಂಬು ಇರ್ಬೋದು, ಮತ್ತೊಂದು ಇರ್ಬೋದು, ಇದೆಲ್ಲ ಈ ಕನ್ಫ್ಯೂಸ್ ಮಾಡುವಂಥ ಅಥವಾ ನಂಬಿಸಿ ರೀತಿ ಸುಳ್ಳು ಹೇಳುವಂಥ ಅವರ ಸ್ಟ್ರಾಟಜಿಯ ಒಂದು ಭಾಗ. ಚೊಂಬು ಕೊಟ್ಟಿರೋದು ಯಾರಿಗೆ ಅನ್ನೋದು ಕೂಡ ಜನ ಗೊತ್ತಾಗಿದೆ. ಸಿದ್ದರಾಮಯ್ಯನವರು 10 ತಿಂಗಳಿಗೆ ಆಡಳಿತದಲ್ಲಿ ಮುಂಚೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ರಾಜ್ಯದಲ್ಲಿ ರೈತರಿಗೆ 6,000 ರೂಪಾಯಿ ಕೇಂದ್ರದಿಂದ ಬರ್ತಾ ಇತ್ತು, 4,000 ರೂಪಾಯಿ ರಾಜ್ಯದ ಯಡಿಯೂರಪ್ಪನವ್ರು ಕೊಡ್ತಾ ಇದ್ರು, BJP ಕೊಡ್ತಾ ಇತ್ತು. ಈಗ 4,000 ರೂಪಾಯಿ ನಿಲ್ಲಿಸಿದ್ದಾರೆ. ರಾಜ್ಯದ ರೈತರಿಗೆ ಕಾಂಗ್ರೆಸ್ ಚೊಂಬು ಕೊಡ್ತು. ನೀರಾವರಿ ಬಜೆಟ್ 17% ಕಡಿಮೆ ಮಾಡಿದ್ದಾರೆ, ರೈತರಿಗೆ ಮತ್ತೆ ಚೊಂಬು ಕೊಟ್ಟರು. 32% ಕೃಷಿ ಬಜೆಟ್ ಕಡಿಮೆ ಮಾಡಿದ್ದಾರೆ, ರೈತರಿಗೆ ತಾನೇ ಚೊಂಬು ಕೊಟ್ಟಿದ್ದು. 12% ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಬಜೆಟ್ ಕಡಿಮೆ ಮಾಡಿದ್ದಾರೆ, ಇವತ್ತಿನ ಭವಿಷ್ಯ ನಿರ್ಮಾಣ ಮಾಡುವಂಥ ಮಕ್ಕಳ ಕೈಗೆ ಚೊಂಬು ಕೊಟ್ಟರು. 4 ರೂಪಾಯಿ ಇತ್ತು ಪರ್ ಯೂನಿಟ್ ಎಲೆಕ್ಟ್ರಿಸಿಟಿ, ಇವತ್ತು 9 ರೂಪಾಯಿ ಇದೆ. ಹೌದು. ಸೊ ಒಂದು ಕಡೆ ನೀವು ದುಡ್ಡು ಕೊಟ್ಟಂಗೆ ಮಾಡಿ, ಇನ್ನೊಂದು ಕಡೆ ಬರೆ ಹಾಕುವಂಥ ಒಂದು ಯೋಜನೆ ಏನಿದೆ, ಇದು ಸರ್ಕಾರ ಇದು ಇಡೀ ರಾಜ್ಯಕ್ಕೆ ಇದು ಬಹಳ ಹಾನಿಕರ ಅಂತ ಜನಕ್ಕೆ ಗೊತ್ತಾಗಿದೆ. ಈಗ ಅದೇ ಮೋದಿ ಅವರು ಇವಾಗ PM ಸೂರ್ಯಾಘರ್ ಯೋಜನೆ ತಂದಿದ್ದಾರೆ. ಡಿಫ್ರೆನ್ಸ್ ಏನು ಅಂತ ನೋಡಿ. ಈಗ ಇವರು 200 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಅಂತಂದ್ರು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಲಾಸು. ಹೌದು. ಜನ 200 ಯೂನಿಟ್ ಮೇಲ್ ಕೊಡ್ತಾ ಇರೋನಿಗೆ ಯೂನಿಟ್ ಪ್ರೈಸ್ ಜಾಸ್ತಿ ಆಯಿತು, ಅವನಿಗೆ ಲಾಸು. ಅದೇ ಮೋದಿ ಅವರು ಹೇಳಿದ್ರು, ನಾನು 75% ಸಬ್ಸಿಡಿ ಕೊಡ್ತೀನಿ, 80% ಸಬ್ಸಿಡಿ ಕೊಡ್ತೀನಿ, ನಿಮ್ಮ ಮನೆ ರೂಫ್ ಟಾಪ್ ಮೇಲೆ ಸೋಲಾರ್ ಪ್ಯಾನಲ್ ಹಾಕೊಳ್ಳಿ, 300 ಯೂನಿಟ್ ತನಕ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದು ನಿಮಗೆ ಫ್ರೀ, ಅದ್ರ ಮೇಲೆ ಏನೇ ಬಂತು ಅಂದರೆ ನೀವು ಅದನ್ನು ಸರ್ಕಾರಕ್ಕೆ ಮಾರಿ ಅದರ ದುಡ್ಡನ್ನ ನೀವೇ ಇಟ್ಕೊಳ್ಳಿ, ಇದರಿಂದ ನಿಮಗೆ ಸರ್ಕಾರಕ್ಕೆ ನುಕ್ಸಾನಿಲ್ಲ, ಜನಕ್ಕೆ 300 ಯೂನಿಟ್ ಫ್ರೀ ಬಂತು, ಸರ್ಕಾರದ ಬೊಕ್ಕಸಕ್ಕೆ ಸಮಸ್ಯೆ ಇಲ್ಲ, ವಿನ್ ವಿನ್ ವಿನ್. ಇದು ಒಂದು ಸದೃಢ ಆಡಳಿತ ನಡೆಸುವಂಥ ಒಂದು ಲಕ್ಷಣ.